ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಿವಕೃಪಾ ಟೈಲರಿಂಗ್. ಇವತ್ತು ನಾನು ಈಸಿ ಮೆಥಡಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಕ್ ನೆಕ್ ಡಿಸೈನ್ನ, ಹೊಸದಾಗಿ ಕಲಿತಾ ಇರೋರು ಕೂಡ ಮಾಡಿಕೊಳ್ಳುವಂತಹ ಬ್ಯಾಕ್ ನೆಕ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕ್ಯಾನ್ವಾಸ್ನ ತಗೊಂಡಿದ್ದೀನಿ. ಇದು ಸುಗರ್ ಕ್ಯಾನ್ವಾಸು, ಅಂದರೆ ಬಟ್ಟೆ ಮೇಲೆ ಅಂಟ್ಕೊಳ್ಳುತ್ತೆ ಇದು ಐರನ್ ಮಾಡಿದ್ರೆ. ನೋಡಿ, ಈ ಥರ ನಾವು ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಮಾಡಿದ್ವಿ ಅದೇ ಥರ ಬೋಟ್ ನೆಕ್ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಮತ್ತು ಬ್ಯಾಕ್ಗೆ ನಮಗೆ ಏನು ಡಿಸೈನ್ ಬೇಕು ಆ ಡಿಸೈನ್ನ ನಾವು ಈ ಕ್ಯಾನ್ವಾಸ್ ಪೀಸ್ ಮೇಲೆ ಡ್ರಾ ಮಾಡ್ಕೋಬೇಕು. ಫಸ್ಟು ನಾನಿಲ್ಲಿ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೆ ಅರ್ಧ ಇಂಚ್ ಬಿಟ್ಟಿದ್ದೀನಿ, ಮತ್ತು ಮೇಲ್ಗಡೆನೂ ಬಿಟ್ಟು ಈ ಡಿಸೈನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಇಂಚಿಗೆ ಬ್ಲೌಸ್ ಲೆಂತ್ ಇಟ್ಟಿರ್ತೀರ ಅದ್ರ ಮೇಲೆ ಈ ಡಿಸೈನ್ ಡಿಪೆಂಡ್ ಆಗುತ್ತೆ. ಎಷ್ಟು ಇಂಚ್ ಬ್ಲೌಸ್ ಲೆಂತ್ ಇಟ್ಟಿದ್ದೀರಾ ಅದನ್ನು ನೋಡಿಕೊಂಡು ಈ ಡಿಸೈನ್ಗೆ ನೀವು ಎಷ್ಟೆಷ್ಟು ಇಂಚಿಗೆ ತಗೋಬೇಕಾಗುತ್ತೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ನಾನು ಲೆಂತು ಒಂದೊಂದು ಈ ಸ್ಕ್ವೇರ್ ಟೈಪು ಡಿಸೈನ್ ಬರುತ್ತಲ್ಲ, ಅದಕ್ಕೆ 3 ಇಂಚಿಗೆ 3 ಡಿಸೈನ್ನ ತೊಗೊಂಡಿದ್ದೀನಿ. ಅಗಲ 2 ಇಂಚು ಅಥವಾ 1.5 ಇಂಚು ತೊಗೊತಾ ಇದ್ದೀನಿ. ನಾನಿಲ್ಲಿ 1.5 ಇಂಚು ಅಗಲ ತಗೊಂಡಿದ್ದೀನಿ. 1.5 ಇಂಚು ಅಗಲ ತಗೊಳ್ಳಿ. ತುಂಬ ಚಿಕ್ಕ ಸೈಜು ಅಂದರೆ 3/4 ಅಥವಾ 1 ಇಂಚು ತಗೋಬೋದು. ಮ್ಯಾಕ್ಸಿಮಮ್ 2 ಇಂಚ್ ತನಕನೂ ತಗೋಬೋದು. ಇವಾಗ ಇದನ್ನು ನಾವು ಡ್ರಾ ಮಾಡಿದ್ವಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪನೂ ಆಚೆ ಈಚೆ ಹೋಗಬಾರ್ದು. ಆ ಥರ ನೀಟಾಗಿ ಸಮವಾಗಿ ಎಲ್ಲ ಡ್ರಾ ಮಾಡಿರೋದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ನಾವು ಬಟ್ಟೆ ಮೇಲೆ ಈ ಕ್ಯಾನ್ವಾಸ್ನ ಇಟ್ಟು ಈ ಥರ ಐರನ್ ಮಾಡ್ಕೋಬೇಕಾಗುತ್ತೆ ಕಟ್ಟಿಂಗ್ ಮಾಡಾದಮೇಲೆ. ಇವಾಗ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ.
ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಕ್ ನೆಕ್ ಡಿಸೈನ್ನ ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.